ಗಳಿಸಿ ತಂದರ್ಥವು ಉಳಿಯದು ಎಚ್ಚರಿಕೆ, ನೆಚ್ಚದಿರಿ ಭಾಗ್ಯ ಯಾರಿಗೂ ಸ್ಥಿರವಲ್ಲ ನಿಶ್ಚಯವೆಚ್ಚರಿಕೆ. ದಾಸರು ಹೇಳುವ ಮಾತು, ಮಹಾಭಾರತದ ಸಂದೇಶವೇ ಇದು. ವ್ಯಾಸರ ಸಂದೇಶವನ್ನೇ ದಾಸರು ನೀಡಿತು. ಅಳಿಸಿ ಪರರನು ಗಳಿಸಿ ತಂದ ಅರ್ಥವು ಉಳಿಯದು ಎಚ್ಚರಿಕೆ. ಇನ್ನೊಬ್ಬರನ್ನು ಅಳಿಸಿ, ಕಷ್ಟಪಡಿಸಿ, ದುಃಖಪಡಿಸಿ, ನೀನಿಷ್ಟು ಕೊಟ್ಟರೇನೆ ನೀನು ಕೆಲಸ ಮಾಡಿಕೊಡ್ತೇನೆ ಅಂತ ಹೇಳಿ ಒತ್ತಾಯ ಮಾಡಿ ಹೇಗೋ ಕಷ್ಟಪಟ್ಟು ಅವನು ತಂದು ಇವನಿಗೆ ಲಂಚ ಕೊಟ್ಟು ತನ್ನ ಕೆಲಸವನ್ನು ಮಾಡಿಸಿಕೊಳ್ಳುವ ಪ್ರಸಂಗ ಬರೋ ಹಾಗೆ ಆದರೆ ಆ ಹಣ ಉಳಿಯೋದಿಲ್ಲ, ಹಾಳಾಗತ್ತೆ. ಸುಮ್ಮನೆ ಹಾಳಾಗೋದಿಲ್ಲ, ನಿನ್ನನ್ನು ಹಾಳು ಮಾಡಿ ಅದು ಹಾಳು ಆಗುತ್ತೆ. ಆ ಹಣವನ್ನು ಯಾವ ಹೆಂಡತಿ ಮಕ್ಕಳ ಉಪಯೋಗಕ್ಕಾಗಿ ಅಂತ ನೀನು ಕಷ್ಟಪಟ್ಟು ಗಳಿಸ್ತೀಯೋ ಅವರೂ ಸುಖ ಪಡೋದಿಲ್ಲ. ಅನ್ಯಾಯದಿಂದ ಬಂದ ಹಣದಿಂದ ನೀನೂ ಸುಖವಾಗಿರೋದಿಲ್ಲ, ಹೆಂಡತಿ ಮಕ್ಕಳು ಸುಖವಾಗಿರೋದಿಲ್ಲ. ಅವರನ್ನೂ ಹಾಳು ಮಾಡುತ್ತೆ, ನಿನ್ನನ್ನೂ ಹಾಳು ಮಾಡುತ್ತೆ. ಮೊದಲು ತೋರುತ್ತದೆ ಮಧುರ ವಿಷಯ ಸುಖ, ಮೊದಲೇನೋ ಅಮೃತ ಕಂಡ ಹಾಗೆ ಕಾಣಿಸ್ತದೆ, ಆದರೆ ಕೊನೆಗೆ ಅದು ವಿಷ. ಯಾವ ವ್ಯಕ್ತಿಯನ್ನು ಒತ್ತಾಯಪಡಿಸಿ ಲಂಚ ತೆಗೆದುಕೊಂಡು ಉತ್ಕೋಚವನ್ನು ತೆಗೆದುಕೊಂಡು ಕಿತ್ತಿಕೊಂಡು ನೀನು ಈಗ ಸುಖಪಟ್ಟಿದ್ದೀಯ, ಅವನ ಮನೆಯ ಆಳಾಗಿ ಹುಟ್ಟುತ್ತೀಯ ಜನ್ಮಾಂತರದಲ್ಲಿ. ಬಹಳ ಮನಸ್ಸಿಗೆ ನೊಂದುಕೊಂಡು ನಿನಗೆ ಕೊಟ್ಟನಲ್ಲ, ಏನು ಕಾರಣ ಇಲ್ಲದೆ ಜೀವನದಲ್ಲಿ ಉದ್ವೇಗ, ಭಯ, ದುಃಖ, ದುಗುಡ ಮನುಷ್ಯನಿಗೆ ಕಾಡುತ್ತದೆ. ಜ್ಯೋತಿಷಿಗಳ ಹತ್ರ ಹೋಗ್ತಾನೆ, ಪುರೋಹಿತರ ಹತ್ರ ಹೋಗ್ತಾನೆ, ಅಥವಾ ನಾಸ್ತಿಕ ವೈದ್ಯರ ಹತ್ರ ಮಾತ್ರ ಹೋಗ್ತಾನೆ, ಏನೇನೋ ಉಪಾಯಗಳನ್ನು ಮಾಡ್ತಾನೆ. ಯಾಕೆ ಹೀಗಾಗತ್ತೆ ಗೊತ್ತಿಲ್ಲ, ಡಯಾಗ್ನೋಸ್ ಆಗೋದಿಲ್ಲ, ಎಲ್ಲ ನಾರ್ಮಲ್. ಆದರೆ ಇವನಿಗೆ ಮಾತ್ರ ಭಯ ತಪ್ಪಿಲ್ಲ. ಇವನ ಮನಸ್ಥಿತಿ ಅಬ್ನಾರ್ಮಲ್ ಆಗಿದೆ, ರಿಪೋರ್ಟ್ ನಾರ್ಮಲ್ ಇದೆ ಅಂತ ಹೇಳ್ತದೆ. ಅದಕ್ಕೆ ಕಾರಣ ಏನೂ ಕಾರಣ ಇಲ್ಲದೆ ಇನ್ನೊಬ್ಬರಿಗೆ ಭಯಗ್ರಸ್ತರಾಗಿ ಉದ್ವಿಗ್ನ ಸ್ಥಿತಿಯಲ್ಲಿ ಇರುವಂತೆ ಜನ್ಮಾಂತರದಲ್ಲಿ ನೀನು ಮಾಡಿದ್ದೀಯಲ್ಲ, ಅದು ಇವತ್ತು ಆ ರೀತಿ ಕಷ್ಟಪಡುವುದಕ್ಕೆ ಕಾರಣ.